ಸರ್ ಸಹಜ ಅದೇ ಹೇಳ್ತಿದ್ದೀನಿ, ಮತ್ತೆ ಸಿನಿಮಾದವ್ರನ್ನ ಕೇಳಿದ್ರೆ ಅವ್ರು ಹೇಳುವಂಥದ್ದು ಬೇರೆ. ನೀವು ತುಂಬ ಹತ್ತಿರದಿಂದ ನೋಡಿರೋದು ದರ್ಶನ್ ಸರ್ ಬೇಸರ, ಕೋಪ, ನೋವು ಎಲ್ಲವನ್ನೂ ಹತ್ತಿರದಿಂದ ಕಂಡಿರ್ತೀರಿ ಸರ್. ಈ ಸಂದರ್ಭಕ್ಕೆ ಅವ್ರಿಗೆ, ಅವರ ಅಭಿಮಾನಿಗಳಿಗೆ ಹೇಳುವಂಥ ಒಂದಿಷ್ಟು ಘಟನಾವಳಿಗಳನ್ನು ಹೇಳ್ಬೋದಾ ಪ್ಲೀಸ್? ಅಲ್ಲ, ಬೇರೆಯವರು ಏನು ಹೇಳ್ತಾರೆ ಅಂದರೆ ಬೇರೆಯವರು ಹತ್ತಿರದಿಂದ ನೋಡಿರಲ್ಲ. ದರ್ಶನ್ ಸರ್ ಕನ್ನಡಿ ಇದ್ದಂಗೆ, ನೀವು ನಕ್ಕಿದ್ರೆ ನಗ್ತಾರೆ, ತುಂಬ ಚೆನ್ನಾಗಿದ್ದರೆ ತುಂಬ ಚೆನ್ನಾಗಿರ್ತಾರೆ. ನೀವು ಏನಾದ್ರು ತುಂಬ ಓವರಾಗಿ ಅವ್ರಿಗೆ ಏನಾದ್ರು ಟೆಂಪ್ಟ್ ಮಾಡಿದ್ರೆ ಅವ್ರ ರಿಯಾಕ್ಟ್ ಬೇರೆ ಥರ ಇರ್ತದೆ ಅಷ್ಟೇ. ಅದು ಬಿಟ್ಟರೆ ಮಗು ಥರ ಸ್ವಭಾವ ಅವ್ರದ್ದು. ಬೇರೆ ನೀವು ಬೇರೆಯವ್ರು ಬಿಂಬಿಸ್ತಾರಲ್ಲ ಆ ಥರ ಯಾವುದೇ ಕಾರಣಕ್ಕೂ ಯಾವುದೂ ಅಲ್ಲ, ಮಗು ಥರ ಮನಸ್ಸು. ಸರ್, ಈಗ ಅವರ ಅಭಿರುಚಿಗಳ ಬಗ್ಗೆ ಕೇಳೋಂಥದ್ದು ಸರ್. ನಟನೆ ಅದು ಒಂದು ಯಶಸ್ಸಿನ ಪಯಣ ಮಾಡಿರ್ತಕ್ಕಂಥದ್ದು. ಬಟ್ ಅದನ್ನು ಹೊರತುಪಡಿಸಿದರೆ ಸರ್, ಏನು ಆಗುವಂತಹ ಕನಸುಗಳಿತ್ತು, ಆಲೋಚನೆಗಳಿತ್ತು? ಯಾವ ಸಂದರ್ಭದಲ್ಲಿ ತುಂಬ ಸ್ಟ್ರಗಲ್ ಪೀರಿಯಡನ್ನು ನಿಮ್ಮ ಹತ್ರ ಎಲ್ಲ ಹೇಳ್ಕೊತಾ ಇದ್ರು ಅಂತ ಈ ಸಿನಿಮಾ ಜರ್ನಿಲಿ? ಸಿನಿಮಾ ಜರ್ನಿಲಿ ಅವರು ಸ್ಟಾರ್ಟಿಂಗ್ ಪಟ್ಟಿರೋದೆಲ್ಲ ಸ್ಟ್ರಗಲ್ಲೇ. ಅದೇ ಕೂತಿರೋ ನಾನು ತಿಂತಿರೋ ತಟ್ಟೆನೂ ಕೂತಿರೋ ಚೇರ್ನೂ ತೆಗೆದುಬಿಟ್ರು ಅಂತ ಹೇಳ್ತಾರಲ್ಲ, ಅದೆಲ್ಲ ಸತ್ಯ. ಅವ್ರು ಅನುಭವಿಸ್ಕೊ ಬಂದಿರೋದು. ಈಗ ನೆಕ್ಸ್ಟು ಈಗ ಅವ್ರ ಜೊತೆ ಯಾರ್ಯಾರು ಇದ್ದಾರೆ, ಈಗ ಯುವ ಪೀಳಿಗೆಗಳು, ನೆಕ್ಸ್ಟು ಸ್ಟಾರ್ಸು ಈಗ ಯಾರ್ಯಾರು ರೆಡಿ ಆಗ್ತಿದ್ದಾರೆ ಅವ್ರನ್ನೆಲ್ಲ ಅವರು ಫಸ್ಟ್ ಹೇಳೋದೇ ಅದು, ನೀಟಾಗಿ ರೆಡಿಯಾಗಿ ವರ್ಕೌಟ್ ಮಾಡಿ, ನಿಮ್ಮ ಕೆಲಸ ಏನಿದೆ ಬೆಳಗ್ಗೆ 5 ಗಂಟೆ 6 ಗಂಟೆಗೆ ಎದ್ದು ಸೆಟ್ಗೆ ಹೋಗ್ಬೇಕಾ, ನೀವು ಡೈರೆಕ್ಟ್ರು ಏನು ಟೈಮಿಂಗ್ಸ್ ಹೇಳಿದರೆ ಆ ಟೈಮಿಂಗ್ಸ್ ಇರಿ, ಅದನ್ನು ಮಾಡಿ. ಅದನ್ನು ಬಿಟ್ಟು ಬೇರೆಯವ್ರು ಹಂಗೆ ಮಾಡ್ತಾವೆ, ನೀವು ಹಿಂಗೆ ಮಾಡ್ತಾನೆ, ಅದನ್ನು ಫಾಲೋ ಮಾಡಬೇಡಿ. ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ನೀವು ನಾವೇನೇನು ಕಷ್ಟಪಟ್ಟಿದ್ದೀವಿ ಅಂತ ಕೂರಿಸ್ಕೊಂಡು ಹೇಳ್ತಾರೆ, ಇದು ಹಿಂಗಲ್ಲ ಹಿಂಗೆ, ಹಿಂಗೆಲ್ಲ ಹಿಂಗಿತ್ತು, ನಿಮ್ಗಳಿಗದು ಇಲ್ಲ ಈಗ. ಸೊ ನೀವು ಹಿಂಗೆ ಇದೇ ಥರ ನಾನು ಪಟ್ಟಿರೋ ಕಷ್ಟ ಈ ಥರ ಐತೆ ಅಂತ ಎಲ್ಲ ಹೇಳ್ಕೊಂಡು ಅವ್ರನ್ನೂ ಮುಂದಕ್ಕೆ ತಗೋಯ್ತಾರೆ. ಆ ಥರ